ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲಿ ಬಟ್ಟೆ ಇದ್ದರೂ ಮಾನ ಮುಚ್ಚದೆ ಬೀದಿಗಿಳಿಯುವವರು ಮಾನ ಮುಚ್ಚಲು ಬಟ್ಟೆ ಇಲ್ಲದೆ ಬೀದಿ ಅಲೆಯುವವರು ತಿಂದು ತೇಗುತ್ತಾ ತಿನ್ನೋ ಅನ್ನವ ತಿಪ್ಪೆಗೆಸೆಯುವವರು ಒಂದು ಹೊತ್ತಿನ ತುತ್ತು ಕೂಳಿಗೂ ತಿಪ್ಪೆ ಹುಡುಕುವವರು ಆಸರೆ ಅವರಿಗೆ ಇಲ್ಲ ಭರವಸೆ ನೀಡೋರು ಇಲ್ಲ ಅಯ್ಯೋ ಕರ್ಮ ಎನ್ನುತ್ತ ಸಾಗುವ ನಾವು ನೀವುಗಳು ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲಿ ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲಿ ಬರುವ ನಾಳೆಯ ಕನಸನೇರುತ್ತಾ ಬೇಲಿ ಹಾರುವವರು
ದಿನವ ಕಳೆಯುವವರು. ಸೂರು ಇದ್ದರೂ ಸೂರಿನ ಮೇಲೆ ಮಹಲು ಕಟ್ಟುವವರು. ಚಿಂದಿ ಆಯುಧ ಸಂದು ಗೊಂದಲಿ ಬದುಕು ಅಟ್ಟುವವರು. ಕತ್ತಲ ಕೂಪವ ತೊರೆದು ಹೊಸ ಬೆಳಕಿನ ಮುನ್ನುಡಿ ಬರೆದು, ಕತ್ತಲ ಕೂಪವ ತೊರೆದು ಹೊಸ ಬೆಳಕಿನ ಮುನ್ನುಡಿ ಬರೆದು, ಕನಸಿನ ಕಣ್ಣು ತೆರೆಯಬೇಕಿದೆ ನಾವು ನೀವುಗಳು, ನಾವು ನೀವುಗಳು. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ, ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ, ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ. ಕಾಣದ ಕೈಗಳು ಬರೆದ ಹಣೆ ಬರಹದ ಸಾಲುಗಳು, ಬದಲಿಸಲಾಗದು ಎಂಬ ಅಪನಂಬಿಕೆ ಮೂಲಗಳು. ವಿಧಿಯ ಮೇಲೆ ಗೂಬೆ ಕೂರಿಸೋ ನಾವು ನೀವುಗಳು, ನಾವು ನೀವುಗಳು. ಜನನ ಮರಣ ಎಲ್ಲರಿಗೊಂದೇ ಲೋಕದ ಸಂತೆಯಲ್ಲಿ, ಬದುಕು ಬವಣೆ ಎಲ್ಲವೂ ಭಿನ್ನ ಮುಗಿಯದ ಚಿಂತೆಯಲ್ಲಿ. ಜೀವ ಮುಗಿದಾಗ ದಾರಿ ಕಾಣದು, ಸಾವು ಬರುವಾಗ ಹೇಳಿ ಬಾರದು. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಎಂದಿಗೂ ಬಂದೇ ತೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು. ಕೈಗಿಡಿದ ನಂಬಿಕೆ ಎಲ್ಲಿಗುದೋ, ಅಳಿದುಳಿದ ಧೈರ್ಯವೇ ಅಲುಗಿಗುದೋ. ಜೀವ ಮುಗಿದಾಗ ದಾರಿ ಕಾಣದು, ನಮಗೆ ಸಾವು ಬರುವಾಗ ಹೇಳಿ ಬಾರದು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ಕುಂದಿರಲು. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೋಡಿ ಖುಷಿಯಿಂದ ಹೋಗಿದ್ರೆ ಅವ್ರನ್ನ ಖುಷಿಯಿಂದ ಕಳಿಸ್ಕೊಡೋಣ. ಅಲ್ಲ ನೋವು ಹೋಗಿಲ್ಲ ಸುಮ್ಮನೆ ಅವ್ರು ನೋವು ನೋಡಿಲ್ಲ, ನೀವು ಯಾಕೆ ಇದು ಮಾಡ್ತೀರಿ? ಅಳ್ಬೇಡಿ, ಸುಮ್ಮನೆ ಅಳ್ಬೇಡಿ. ಯಾರದೋ ತಪ್ಪಿಗೆ ಯಾರಿಗೋ ಶಿಕ್ಷೆ,
ಕ್ರೌರ್ಯದ ರೀತಿಗೆ ಹಿಂಸೆಯ ರಕ್ಷೆ ಎಲ್ಲಿಗುದೋ ನ್ಯಾಯ ಎಲ್ಲಿಗುದೋ ಎಲ್ಲಿಗುದೋ ನ್ಯಾಯ ಎಲ್ಲಿಗುದೋ ಜೀವ ಮುಗಿದಾಗ ದಾರಿ ಕಾಣದು ನಮಗೆ ಸಾವು ಬರುವಾಗ ಹೇಳಿ ಬಾರದು ಎಂದಿಗೂ ಬಂದೇ ತೀರುವ ಕೊನೆಯ ಬಲ್ಲವರು ಎಲ್ಲೂ ಕಾಣರು ಕೈ ಹಿಡಿದ ನಂಬಿಕೆ ಎಲ್ಲಿಗುದೋ ಅಳಿದುಳಿದ ಧೈರ್ಯವೇ ಅಲುಗಿಗುದೋ ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು ಮಮತೆಯ ಮೊರೆಸುವ ಕರುಣೆ ಕರಗಿರಲು ಹೃದಯವ ಬೆಸೆಯುವ ಸ್ನೇಹ ಸಿಗದಿರಲು ಮಮತೆಯ ಮೆರೆಸುವ ಕರುಣೆ ಕರಗಿರಲು ಹೂವಿನ ಹಾದಿಗೆ ಮುಳ್ಳನು ಹಾಕಿ ನಿಷ್ಠೆಯ ಒಡಲಿಗೆ ಬೆಂಕಿಯು ತಾಕಿ ಸತ್ತಿಗುದೋ ನೀತಿ ಸತ್ತಿಗುದೋ ಸತ್ತಿಗುದೋ ನೀತಿ ಸತ್ತಿಗುದೋ ಜೀವ ಮುಗಿದಾಗ ದಾರಿ ಕಾಣದು ನಮಗೆ ಸಾವು ಬರುವಾಗ ಹೇಳಿ ಬಾರದು ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ ವ್ಯಥೆ ಜೊತೆ ಕಥೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ನಾಟಕ ನನ್ನ ಬದುಕು ಸೂತಕ ಮುರಿದ ಕೊಳಲು ತರದು ಎಂದು ಮಧುರವಾದ ಸ್ವರವನ್ನು ಹೊಳೆದ ಮನಸ್ಸು ಮರೆಯದೆಂದು ಜೊತೆಯಲಿದ್ದ ಕ್ಷಣವನ್ನು ಅಲೆಗಳೆದುರು ಮರಳಗೊಂಡು ಒಪ್ಪಬೇಕು ಸೋಲನು ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು ಜಗದ ಜನರು ಇರುವುದೊಂದೇ ತಾಯಿ ಮಡಿಲು ತೊರೆದರೆ ಹೇಗೆ ಹೆತ್ತ ಕರುಳು ಕೇಳೋರು ಯಾರು ನಿನ್ನ ಅಳಲು ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಗೆ ಹೃದಯದ ಹೂವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ಓ
ಸೂತಕ ಜೀವನವೇ ಪಾಠಶಾಲೆ ಎಲ್ಲ ಕಲಿಯಲಾಗದು ಕಾಲಚಕ್ರಗಳಿಗೆ ಸಿಲುಕಿ ಕಾಲು ಕೈ ಆಡದು ತಾರೆ ಎಳೆದ ಬಲೆಗೆ ಚೇಡ ತನ್ನ ಬಲಿಯ ಕೊಡುವುದು ನೀಳೆ ತೋಡಿಕೊಂಡ ಗುಂಡಿ ಹೇಳು ತಪ್ಪು ಯಾರದು ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆಲ್ ಏನೇನಿದೆ ಬಲ್ಲೋರ್ ಯಾರು ಹೇಳು
ಹಾರಿಹೋಯಿತಲ್ಲೋ. ನಮ್ಮ ಊರ ದೀಪ ಹಾರಿಹೋಯಿತಲ್ಲೋ. ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ. ಬಾಂದಳದ ಸೂರ್ಯ ಬಂದನೇನು ಮರಳಿ. ಚಿಕ್ಕ ಯಜಮಾನ ನಿಂತನೇನು ಅರಳಿ. ಎದೆಯೊಡೆದುಕೊಂಡು ಅತ್ತರೇನಿದೆ. ಬೇರು ಸತ್ತು ಮರವು ಅಳಿ ಎಲ್ಲಿ ಚಿಗುರಲೇ. ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಎದ್ದು ನಿಲ್ಲಗಿರಿಯಾಂಗ ಹೆಜ್ಜೆ ಇಡಲು ನದಿಯಾಂಗ. ಚೆಲುವ ಚೆನ್ನಿಗ ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಸೀಮೆಗೆ ಬಂದ ಪಾರಿವಾಳವೇ. ನೆತ್ತರಿನ ಸೀಮೆಗೆ ಬಂದ ಪಾರಿವಾಳವೇ. ಕತ್ತಲೆಯ ಕಾಡಿಗೆ ಬಂದ ಬೆಳುದಿಂಗಳೇ. ಸುತ್ತಿಕೊಂಡಿದ್ದೇನೋ ಕ್ರೂರ ಪಾಪ ಕರ್ಮ. ಎಲ್ಲಿ ಹೋಯಿತಯ್ಯ ನ್ಯಾಯ ನೀತಿ ಧರ್ಮ. ಬಂದೇ ಬರುತ್ತೈತೋ ಮತ್ತೆ ಶುಭ ದಿನ. ಮಾಗಿ ಕಡೆಯೇ ಮೂಡದೇನು ಚೈತ್ರ ಹೂಬನ. ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಎದ್ದು ನಿಲ್ಲೇ ಗಿರಿಯಾಂಗ ಹೆಜ್ಜೆ ಇಡಲು ನದಿಯಾಂಗ. ಚೆಲುವ ಚೆನ್ನಿಗ ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಆ
ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದು
ಪಯಣ. ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ. ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ದಣಿಯಾಗಿದ್ದೆ. ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ. ಬದುಕುವ ಆಸೆ ತರಿಸಿ ಮುನ್ನಡೆಸುತ್ತಿದ್ದೆ. ಮರಳಿ ಬಾರದೂರಿಗೆ ನಿನ್ನ ಪಯಣ. ಮರಳಿ ಬಾರದೂರಿಗೆ ನಿನ್ನ ಪಯಣ. ತುಂಬಾ ಆತ್ಮೀಯರಾಗಿದ್ರು ನಮಗೂ ಕೂಡ. ವಯಸ್ಸಲ್ಲಿ ನಾವು ಅವ್ರ ಅರ್ಧದಷ್ಟು ಅಲ್ದಿದ್ರು ಕೂಡ ನಮ್ಮ ಸಂವಾದ ಕನ್ವರ್ಸೇಷನ್ಗಳಲ್ಲಿ ನಮ್ಮ ಲೆವೆಲಲ್ಲೇ ಇಳ್ಕೊಂಡು ಮಾತಾಡ್ತಾ ಇದ್ದಿದ್ದ ರೀತಿ ತುಂಬಾ ಮೃದುವಾಗಿತ್ತು. ಮೂಲತಃ ಅವರು ಕಳಿಸಿದವರು ಜೊತೆಗೆ ಗುಜರಾತಿಂದ ಬಂದರೂ ಕೂಡ ಇಂಗ್ಲೆಂಡಲ್ಲಿ ನೆಲೆಸಿದ್ರು. ಹಲವಾರು ವರ್ಷಗಳ ಕಾಲ ಇಂಗ್ಲೆಂಡಲ್ಲಿ ಇದ್ರು ಕೂಡ ಈಸ್ಟ್ ಆಫ್ರಿಕಾ ಅಲ್ಲೆಲ್ಲ ಕಡೆ ತೋಟ ಇಟ್ಕೊಂಡ್ರು ಅವರು ಯಾವತ್ತೂ ಕೂಡ ನಮ್ಮ ಮೂಲ ಮಣ್ಣು ಕಳಿಸದ ಮಣ್ಣನ್ನು ಮತ್ತಿರಲಿಲ್ಲ. ಸೊ ಮಾವಿನಕೆರೆ ಎಸ್ಟೇಟ್ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಹೇಳೋದು ಅವ್ರ ಭಾಷೆಯಲ್ಲಿ ಜನ್ಮಭೂಮಿ ಕರ್ಮಭೂಮಿ ನಂದಿದ್ದು ಮಾತೃಭೂಮಿ ಅಂತ ಹೇಳೋರು. ಯಾವತ್ತು ನಾನು ಜೀವನದ ಕೊನೆಗಾಲದಲ್ಲಿ ಅಥವಾ ಇಳಿ ಸಂಜೆ ನಾನು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು, ನಾನು ಮರಣ ಹೊಂದಿದ್ರು ಇದೇ ಮಣ್ಣಲ್ಲೇ ಲೀನ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಇತ್ತು ಅವರಿಗೆ. ಅಂತೆ ಮೊನ್ನೆ ಕೂಡ ಅವರು ಇಲ್ಲೇ ಎಕ್ಸ್ಪೈರ್ ಆದ್ರು. ಆದ್ರೆ ಅವರು ಬದುಕಿದಂತ ರೀತಿ, ಒಂದು ಆಯಾಮದಲ್ಲಿ ಅವ್ರು ಹೇಗೆ ಜೀವನ ನಡೆಸಿದ್ರು ಮಾಡಿದ್ರು, ಇಂಗ್ಲೆಂಡಲ್ಲಿ ಇದ್ಕೊಂಡು ಕಲರ್ಫುಲ್ ಆಗಿ ಅವ್ರ ಲೈಫ್ ಸ್ಟೈಲ್ ಇತ್ತು. 7 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದಂಥವ್ರು. ಜೊತೆಗೆ ನಮಗೆಲ್ರಿಗೂ ಇಷ್ಟವಾದಂತ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಇಂದು ಮೆಂಬರ್ಶಿಪ್ ಇರ್ಬೋದು, ಅಥವಾ ಅಲ್ಲಿ ಅವರು ಇದ್ದಂತ ರೀತಿ, ಅದೆಲ್ಲದೂ ಕೂಡ ಅನುಕರಣೀಯ ಹಾಗೂ ಆದರ್ಶಪ್ರಾಯ ಎಲ್ರಿಗೂ. ಹಾಗೇನೆ ಇತ್ತೀಚಿನವರೆಗೂ ಕೂಡ ಅವರು ಕ್ರಿಕೆಟ್ ಬಗ್ಗೆ ಒಂದಷ್ಟು ಮಾತಾಡ್ತಿದ್ದ ರೀತಿ, ವಿರಾಟ್ ಕೊಹ್ಲಿ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತಿದ್ದ ರೀತಿ, ಅಥವಾ ಒಂದು ಸಿಂಪಲ್ ಒಂದು ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅವ್ರ ಕೈ ಹಿಡಿಯಕ್ ಹೋದ್ರು ಅವ್ರ ಕೈ ಹಿಡಿತಿರ್ಲಿಲ್ಲ. ಅಂದ್ರೆ ಅಷ್ಟು ಸ್ವಾವಲಂಬಿ ಆಗ್ಬೇಕು, ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಹೇಳ್ತಿದ್ದಂತ ವ್ಯಕ್ತಿತ್ವ. ಜೊತೆಗೆ ಪ್ಲಾಂಟೇಶನ್ ಬಗ್ಗೆ ಅಪಾರವಾಗಿ ಗೌರವ ಇಟ್ಕೊಂಡವರು. ಅಲ್ಲಿದ್ರೂ ಕೂಡ ಅವರಿಗೆ ಇಲ್ಲಿ ಪ್ಲಾಂಟೇಶನ್ ಬಗ್ಗೆ ತುಂಬಾನೇ ಚಂದ ಮಾಹಿತಿ ಇತ್ತು. 1976ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಾನಿನ ಮರೆಯಲಾರೆ ಸಿನಿಮಾ ಮಾವಿನಕೆರೆ ಶೂಟಿಂಗ್ ಆಗುವಾಗ ಅವರು ಅಣ್ಣವ್ರ ಜೊತೆ ಬೆರೆತಂತ ರೀತಿ, ಅಥವಾ ಎಷ್ಟು ಸ್ಫುರದ್ರೂಪಿ, ಹಾಗೂ ಹಿ ವಾಸ್ ಅಬ್ಸಲ್ಯೂಟ್ಲಿ ವೆರಿ ಹ್ಯಾಂಡ್ಸಮ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ರೀತಿ ಅಣ್ಣವ್ರ ಬಗ್ಗೆ ಈಗಲೂ ಕಿವಿಲ್ ಗುನ್ಗುಡ್ತಾ ಇದೆ. ಜೊತೆಗೆ ಯುವಕರ ಬಗ್ಗೆ, ಮಕ್ಕಳ ಬಗ್ಗೆ ಅವ್ರು ಇಟ್ಟಂತ ಪ್ರೀತಿ ಈ ಭಾಗದಲ್ಲಿ. ಜೊತೆಗೆ ಕೊನೆಯ ಒಂದು 2 ವರ್ಷ ಅವರು ಕಳಸಪೇಟೆ ಸುತ್ತಮುತ್ತ ಮಾಡಿದಂತ ಹಲವಾರು ಸಾಮಾಜಿಕ ಕಾರ್ಯಗಳು ಇಲ್ಲಿ ಎಲ್ಲಾ ಪ್ಲಾಂಟರ್ಸ್ ಗಳಿಗೆ ತುಂಬಾನೇ ಒಂದು ಬೆಂಚ್ ಮಾರ್ಕ್ ಸೆಟಪ್ ಮಾಡಿ ಹೋಗಿದ್ದಾರೆ. ಜೊತೆಗೆ ಹಲವಾರು ಜನ ಇವತ್ತು ಕಂಪನಿ ಮಿಡಿದಿದೆ ಅವ್ರ ಬಗ್ಗೆ. ಕಳಸಪೇಟೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಹೋದ್ರು ಅಂತ ಹೇಳಿ. ಅವ್ರ ಪತ್ನಿ ಬಗ್ಗೆ ಅವ್ರು ಇಟ್ಟಂತ ಪ್ರೀತಿ, ಗೌರವ, ಮಕ್ಕಳ ಮೇಲೆ ಅವ್ರು ಇಟ್ಟಂತ 2 ಮಕ್ಕಳು, 2 ಹೆಣ್ಮಕ್ಳು ಹಾಗೂ 1 ಗಂಡು ಮಗು ರೂಪೇನ್ ಕೊಟೇಚ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮೇಲೆ ಅವ್ರ ಇದ್ದಂತ ಪ್ರೀತಿ, ಮಕ್ಕಳು ಕೂಡ ಅವ್ರ ಮೇಲೆ ಇಟ್ಟಂತ ರೆಸ್ಪೆಕ್ಟ್ ಇವತ್ತು ನಾವು ನೋಡಿರ್ಬೋದು. ಸಾವಿರಾರು ಕೋಟಿ ಒಡೆಯರು, ರೇಮಂಡ್ಸ್ ಅಥವಾ ಹಲವಾರು ಖಾಸಗಿ ಸಂಸ್ಥೆಗಳ ಮಾಲೀಕರ ಮಕ್ಕಳುಗಳು ಅವರ ಅಪ್ಪಂದಿರನ್ನ ಪೋಷಕರನ್ನ ಯಾವ ರೀತಿ ನೋಡ್ಕೊಂಡಿದ್ದಾರೆ, ಇವ್ರನ್ನ ಯಾವ ರೀತಿ ಇವ್ರ ಮಕ್ಕಳು ನೋಡ್ಕೊಂಡಿದ್ದಾರೆ, ಅದು ಕೂಡ ಇವತ್ತು ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಸೊ ಮನುಷ್ಯ ಬದುಕಬಹುದು 4 ದಿವಸ, 1 ದಿವಸ, ಎಲ್ಲರೂ ಹೋಗ್ಲೇಬೇಕು ನಾವು. ಸೊ ಇದ್ದಾಗ ಪ್ರಭುದಾಸ್ ಕೋಟೇಚ ಅವ್ರ ತರ ಬದುಕಬೇಕು, ಹೋಗ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೆಲವು ಅಂಗನವಾಡಿ ಮತ್ತೆ ಕಾರ್ಯಕರ್ತರಿಗೆ ಸಹಾಯ ಎಲ್ಲ ಮಾಡಿದ್ದಾರೆ ಅಂತ. ಖಂಡಿತವಾಗಿಯೂ ಹೌದು. ಹಲವಾರು ಸಹಾಯ ಈ ಭಾಗದಲ್ಲಿ ಮಾಡಿದ್ದಾರೆ. ಅವ್ರು ಏನೇನ್ ಸಹಾಯ ಮಾಡಿದ್ರು ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅದು ಅವರಿಗೂ ಇಷ್ಟ ಇರ್ಲಿಲ್ಲ. ಅವರ ಮಗ ರೂಪೇನ್ ಕೊಟೇಚ ಅವರು ಪ್ರತಿಯೊಂದು ಸಮಯದಲ್ಲೂ ಕೂಡ, ಸಂದರ್ಭದಲ್ಲೂ ಕೂಡ ನನ್ನ ಹತ್ರ ಡಿಸ್ಕಷನ್ ಮಾಡ್ತಿದ್ರು. ಖಂಡಿತವಾಗಿಯೂ ಯಾರಿಗೆ ಏನ್ ಕೊಡ್ತಿದ್ರು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಫೇವರೇಟ್ ಆಗಿದ್ರು. ಸೊ ಇವರಿಗೂ ಮೀಟ್ ಆಗ್ಬೇಕು ಅಂತಿತ್ತು. ಅವರಿಂದ ಇನ್ಫ್ಲುಯೆನ್ಸ್ ಇವತ್ತು ಇವ್ರು ಖಂಡಿತವಾಗಿ ಆಗಿದ್ರು. ಹಾಗೆ ಮಾಡ್ಬೇಕು, ಏನಾದ್ರು ಸಾಮಾಜಿಕ ಕಾರ್ಯ ಮಾಡಿದ್ರೆ ಹೆಸರು ಮಾಡಬಾರ್ದು, ತರಬಾರ್ದು ಅಂತ ಹೇಳ್ಬಿಟ್ಟು ನಿಲುವು ಇಬ್ರದ್ದು ಇತ್ತು, ಅಪ್ಪ ಮಗ ಇಬ್ರದ್ದು ಇತ್ತು. ಸೊ ಮುಂದಿನ ದಿನಗಳಲ್ಲೂ ಕೂಡ
ಖಂಡಿತವಾಗಿಯೂ ಕಳಿಸ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವರಿಂದ ಏನೇನು ಸಾಮಾಜಿಕ ಕಾರ್ಯಗಳು ಆಗ್ಲಿಕ್ಕಿದೆ ಈ ಭಾಗದಲ್ಲಿ, ಕ್ರೀಡಾ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅಥವಾ ಜನರಲ್ ಸಾಮಾಜಿಕ ಕ್ಷೇತ್ರ, 4 ಭಾಗಕ್ಕೆ ಅವರಿಂದ ಸೇವೆ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಉದಾಹರಣೆಗೆ ಇದೇ ರುದ್ರಭೂಮಿಲಿ ನಾವಿದ್ದೀವಿ. ಇದೇ ರುದ್ರಭೂಮಿಗೆ ಅವರು ಇಂಟೆನ್ಷನ್ ಅದೇ ಆಗಿತ್ತು, ಇಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ, ಇದನ್ನೇ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಆರಂಭ ಮಾಡಬೇಕು ಅಂತ ಹೇಳಿ. ಸೊ ಖಂಡಿತವಾಗಿ ಇದು ಒಂದು ರಹದಾರಿ ಮುಂದಿನ ಮುನ್ನೆಲೆಗೆ ತರಲಿಕ್ಕೆ ಅಥವಾ ಮುಂದಿನ ಕೆಲಸಗಳಿಗೆ ಇಲ್ಲಿಂದನೇ ಆರಂಭ ಆಗುತ್ತೆ. ಖಂಡಿತವಾಗಿಯೂ ಒಂದಷ್ಟು ಸೇವಾ ಕಾರ್ಯಗಳನ್ನ ನಾವಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಕಳಸದಿಂದ. ಜೊತೆಗೆ ನಮ್ಮ ಕರ್ಟಿಸಿ, ನಮ್ಮ ಗ್ರಾಟಿಟ್ಯೂಡ್ ಏನು ಅಂತ ಹೇಳಿದ್ರೆ, ನಾವು ಅದನ್ನ ಗುರುತಿಸೋದು. ಅವರು ನನಗೆ ಗೊತ್ತುಂಟು ಅವ್ರು ಅದನ್ನ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಬಟ್ ಸ್ಟಿಲ್ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಅವ್ರ ಜೊತೆ ನಿಂತು, ಬೆಂಬಲಕ್ಕೆ ನಿಂತು, ನಮಗೆ ಊರಿನ ಅವರಿಂದ ಏನೇನ್ ಮಾಡೋ ಅಪೇಕ್ಷೆ ಇದೆ, ಅವರ ಆಸೆ ಏನುಂಟು, ಅದನ್ನ ನಾವು ಫುಲ್ಫಿಲ್ ಅಂತೂ ಖಂಡಿತವಾಗಿ ಮಾಡ್ಬೋದು. ಮಕ್ಕಳೆಲ್ಲ ಬಂದಿದ್ರು ಬಂದ್ರು. ಹಾ, ರುಪೇನ್ ಕೊಟೇಚ ಅವರು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಬಂದ್ರು. ಲಂಡನ್ ಇಂದ ಹೊರಟು ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಬಂದ್ರು. ಇನ್ನಿಬ್ರು ಹೆಣ್ಮಕ್ಳಿಗೆ ಟಿಕೆಟ್ಸ್ ಆಗಿರ್ಲಿಲ್ಲ ಬರ್ಲಿಕ್ಕೆ. ಸೊ ಇನ್ನೊಂದು ಫೋರ್ತ್ ಕಮಿಂಗ್ 5 days ಅಲ್ಲಿ ಅವರು ಬರೋರಿದ್ದಾರೆ. ಹಾಗೂ ಅವರಿಗೂ ಕೂಡ 2 ಹೆಣ್ಮಕ್ಳಿಗೆ ಕಳಸ ಅಂದ್ರೆ ತುಂಬಾ ಆತ್ಮೀಯ ಹಾಗೂ ತುಂಬಾ ಬಾಲ್ಯದಿಂದ ಇಲ್ಲಿ ಕಳೆದಿರುವಂತ ಸಮಯಗಳನ್ನ ಅವ್ರು ಯಾವಾಗ್ಲೂ ಮೆಲ್ಕು ಹಾಕ್ತಾರೆ. ಉದಾಹರಣೆ ನಮ್ಮ ಕನ್ನಡ ರಾಜು ಇದ್ದಾರೆ. ಕನ್ನಡ ರಾಜು ಅವರ ಹಲವಾರು ಕಾರ್ಯಗಳು, ಉದಾಹರಣೆಗೆ ಎಲೆಕ್ಟ್ರಿಕ್ ಪೋಲ್ಗಳ ಮೇಲೆ ಕನ್ನಡ ಧ್ವಜ ಕಟ್ಟಿರೋದಂಥದ್ದು, ಬಾಳೆ ದಿಂಡನ್ನೆಲ್ಲ ಕಟ್ಬಿಟ್ಟು ಮಾಡಿರೋಂಥ ಸಿಂಗಾರಗಳು, ಅದನ್ನ ಯಾವತ್ತೂ ಅವ್ರು ನೆನ್ಪಿಟ್ಕೊಳ್ತಾರೆ. ಅವ್ರು ಎಷ್ಟೇ 1000 ಕೋಟಿ ಒಡೆಯರ್ ಇರ್ಬೋದು, 2 ಕನ್ನಡ ಧ್ವಜನೇ ಅವರಿಗೆ ಗೂಸ್ ಬಂಪ್ಸ್, ರೋಮಾಂಚನಗೊಳಿಸುವಂಥದ್ದು ಯಾವಾಗ್ಲೂ ಅವ್ರು ಹೇಳ್ತಿದ್ರು. ಹೆಣ್ಮಕ್ಳಿಗೂ ಕೂಡ ಅವರು ಕೂಡ ಇಲ್ಲಿ ಬರೋರಿದ್ದಾರೆ ಇನ್ನೊಂದು 5 ದಿವಸದಲ್ಲಿ. ಬಂದ್ಬಿಟ್ಟು ಅತ್ಯಂತ ಹೆಚ್ಚು ತುಡಿತ ಹಾಗೂ ಸಾಮಾಜಿಕ ಕಾರ್ಯ ಮಾಡ್ಬೇಕು ಅಂತ ಹೇಳಿ ಇರೋ ಅಪೇಕ್ಷೆ ಇರೋ 2 ಕೂಡ ಹೆಣ್ಮಕ್ಳು ಇದ್ದೇ ಇದೆ. ಅವರು ಇಲ್ಲಿ ಬರೋರಿದ್ದಾರೆ ಮುಂದಿನ ದಿನಗಳಲ್ಲಿ. ಇವರು ಮನೆ ಪತ್ನಿ ಇದಾರಲ್ಲ, ಅವ್ರದ್ದು ಇಲ್ಲೇ ಕಾರ್ಯ ಎಲ್ಲ ಮಾಡಿದ್ರು. ಹಾ, ಅವ್ರದ್ದು ಬೆಂಗಳೂರು ಹರಿಶ್ಚಂದ್ರ ಘಾಟ್ ಅಲ್ಲಿ ಕಾರ್ಯ, ಶವ ಸಂಸ್ಕಾರ ಆಗಿತ್ತು. ಅದ್ರದ್ದು ಇದನ್ನ ವಸಿಷ್ಠಾಶ್ರಮದಲ್ಲೇ ಮಾಡಿದ್ರು ಹಿಂದೆ ಕೂಡ. ಸೊ ಪ್ರಭುದಾಸ್ ಕೊಟೇಚ ಅವ್ರದ್ದು ಕೂಡ ಅಸ್ಥಿ ವಿಸರ್ಜನೆನ ವಸಿಷ್ಠಾಶ್ರಮದಲ್ಲೇ ಮಾಡ್ತಾ ಇದಾರೆ ಅನ್ನೋದು ಅಪೇಕ್ಷೆ ಇವರಿಗೂ ಇತ್ತು. ಅದನ್ನ ಅವರಲ್ಲೇ ಮಾಡ್ಬೇಕು ಅಂತಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.